ಈ ತಿಂಗಳಿನಲ್ಲಿ ರಿಲೇಶನ್ಶಿಪ್ ಉಳಿಸಿಕೊಳ್ಳಲು ಪೇಷನ್ಸ್, ಕ್ಲಾರಿಟಿ, ಟ್ರಸ್ಟ್ ತುಂಬಾ ಮುಖ್ಯ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ. ಗುರು 3ನೇ ಭಾವದಲ್ಲಿರುವುದರಿಂದ ಲರ್ನಿಂಗ್ ಪವರ್ ಹೆಚ್ಚಾಗಬಹುದು. ಹೊಸ ಸ್ಕಿಲ್, ಕಮ್ಯುನಿಕೇಷನ್, ಎಡಿಟಿಂಗ್, ಡಿಜಿಟಲ್ ವರ್ಕ್, ಲ್ಯಾಂಗ್ವೇಜ್ ಲರ್ನಿಂಗ್, AI ಟೂಲ್ಸ್, ಆನ್ಲೈನ್ ಬಿಸ್ನೆಸ್ ಲರ್ನಿಂಗಿಗೆ ಇದು ಉತ್ತಮ ಸಮಯ. ಆದರೆ ಕಾನ್ಸಂಟ್ರೇಷನ್ ಕೆಲವೊಮ್ಮೆ ಬ್ರೇಕ್ ಆಗುವ ಸಾಧ್ಯತೆ ಇದೆ. ಮೊಬೈಲ್ ಡಿಸ್ಟ್ರಾಕ್ಷನ್ ಹೆಚ್ಚಾಗಬಹುದು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ನಡೆಸುತ್ತಿರುವವರು ಡೈಲಿ ಶೆಡ್ಯೂಲ್, ರಿವಿಷನ್, ಕನ್ಸಿಸ್ಟೆನ್ಸಿ ಇವುಗಳನ್ನು ಮೇಂಟೈನ್ ಮಾಡಿದರೆ ಉತ್ತಮ ಫಲ ಸಿಗಬಹುದು. ಆಸ್ತಿ ಮತ್ತು ವಾಹನ. ಈ ತಿಂಗಳಿನಲ್ಲಿ ಮನೆ ಅಥವಾ ವಾಹನ ಸಂಬಂಧಿಸಿದ ವಿಷಯಗಳು ಹೆಚ್ಚು ಚರ್ಚೆಗೆ ಬರಬಹುದು. ಕೆಲವರಿಗೆ ಬೈಕ್ ಅಥವಾ ಕಾರ್ ಪರ್ಚೇಸ್, ಲ್ಯಾಂಡ್ ಡಿಸ್ಕಷನ್, ರೆಂಟಲ್ ಚೇಂಜ್, ರೆನೋವೇಷನ್ ಇವುಗಳ ಯೋಗ ಕಾಣಬಹುದು. ಆದರೆ ಕೇತು ಇರುವುದರಿಂದ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಚೆನ್ನಾಗಿ ವೆರಿಫೈ ಮಾಡಬೇಕು. ಆರೋಗ್ಯ. ಈ ತಿಂಗಳಿನಲ್ಲಿ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ವಿಶೇಷವಾಗಿ ನಿದ್ದೆ ಕೊರತೆ, ಸ್ಟ್ರೆಸ್, ನೆಕ್ ಪೇನ್, ಥ್ರೋಟ್ ಇಶ್ಯೂಸ್, ಡೈಜೆಷನ್ ಇಶ್ಯೂಸ್ ಕಾಣುವ ಸಾಧ್ಯತೆ ಇದೆ. ಓವರ್ ಥಿಂಕಿಂಗ್ ಕಾರಣದಿಂದ ಮೆಂಟಲ್ ಟಯರ್ಡ್ನೆಸ್ ಕೂಡ ಹೆಚ್ಚಾಗಬಹುದು. ಸಮಯಕ್ಕೆ ಊಟ ಮತ್ತು ನೀರು ಕುಡಿಯುವುದು ಬಹಳ ಮುಖ್ಯ. ರಾತ್ರಿ ಹೆಚ್ಚು ಯೋಚನೆ ಮಾಡುವ ಅಭ್ಯಾಸ ಕಡಿಮೆ ಮಾಡಿದರೆ ಮನಸ್ಸು ಕಾಮ್ ಆಗಲು ಸಹಾಯವಾಗಬಹುದು. ಜುಲೈ ತಿಂಗಳ ಎಚ್ಚರಿಕೆ. ತುರ್ತು ನಿರ್ಧಾರ ಬೇಡ. ಹಣದ ವಿಷಯದಲ್ಲಿ ಜಾಗ್ರತೆ. ರಿಲೇಶನ್ಶಿಪ್ನಲ್ಲಿ ಈಗೋ ಅವಾಯ್ಡ್ ಮಾಡಿ. ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ. ಓವರ್ ಥಿಂಕಿಂಗ್ ಕಡಿಮೆ ಮಾಡಿ. ಜುಲೈ ತಿಂಗಳ ಪರಿಹಾರ. ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿ ಪೂಜೆ, ಬಿಳಿ ಸಿಹಿ ದಾನ, ಓಂ ಶುಂ ಶುಕ್ರಾಯ ನಮಃ 11 ಬಾರಿ. ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ, ಓಂ ನಮಃ ಶಿವಾಯ. ಪ್ರತಿ ಶನಿವಾರ ಬಡವರಿಗೆ ಆಹಾರ ದಾನ, ನಾಯಿಗಳಿಗೆ ಬಿಸ್ಕೆಟ್ ಕೊಡುವುದು ಶುಭಕರ. ಅದೃಷ್ಟ ದಿನಗಳು 6, 15, 24, 27. ಅದೃಷ್ಟ ಬಣ್ಣ ಬಿಳಿ, ಕ್ರೀಮ್, ಹಸಿರು. ಅದೃಷ್ಟ ಸಂಖ್ಯೆ 6 ಮತ್ತು 5. ತಿಂಗಳ ಅಂತಿಮ ಸಾರಾಂಶ. ಒಟ್ಟಾರೆ ಜುಲೈ 2026 ವೃಷಭ ರಾಶಿಯವರಿಗೆ ನಿಧಾನವಾದರೂ ಪ್ರಗತಿ ತರುವ ತಿಂಗಳಾಗಿರಬಹುದು. ಈ ತಿಂಗಳಿನಲ್ಲಿ ಜೀವನ ನಿಮಗೆ ಪೇಷನ್ಸ್ ಕಲಿಸುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಅವಕಾಶಗಳು, ಹಣಕಾಸಿನಲ್ಲಿ ಜಾಗ್ರತೆ, ಕುಟುಂಬದಲ್ಲಿ ಶಾಂತಿ ಮತ್ತು ಆರೋಗ್ಯದಲ್ಲಿ ಡಿಸಿಪ್ಲಿನ್ ಬಹಳ ಮುಖ್ಯವಾಗುತ್ತದೆ. ನೀವು ಆತುರವನ್ನು ಬಿಟ್ಟು ಸರಿಯಾದ ಪ್ಲಾನಿಂಗ್ ಜೊತೆ ಮುಂದೆ ಹೋದರೆ ಈ ತಿಂಗಳು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯ ಫೌಂಡೇಶನ್ ಹಾಕುವ ಸಾಧ್ಯತೆ ಇದೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ರಾಶಿ ರಹಸ್ಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.